ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರು ಒಳ್ಳೇದು ಮಾಡಲಿ. ದೇವರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ಸಹಾಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಜಯ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. ಯೆಹೋಶುವನು 1ನೇ ಅಧ್ಯಾಯ 5ನೇ ವಚನ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಆಮೆನ್. ಮುಂದೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಒಬ್ಬನು ನಿನ್ನ ನಿಂದ್ರೋದಿಲ್ಲ. ಯಾರು ನಿನ್ನ ಮುಂದೆ ನಿಂದ್ರಲ್ಲ. ಯಾಕೆ ನಿಂದ್ರೋದಿಲ್ಲ ಅಂತಂದ್ರೆ ನಿನ್ನ ಮುಂದೆ ದೇವರ ನಿನ್ನ ಮುಂದೆ ದೇವರಿರುವಾಗ ನಿನ್ನ ಮುಂದೆ ಬೇರೆಯವರು ನಿಂದ್ರಕ್ಕಾಗೋದಿಲ್ಲ. ಪರಮಾತ್ಮ ಇದ್ದ ಸ್ಥಾನದಾಗ ನಿನ್ನ ಮುಂದೆ ಪರಮಾತ್ಮ ಅನ್ನಲ್ಲ, ಪರಮಾತ್ಮ ಆ ನಿನ್ನ ಮುಂದೆ ನಿಂತವಾಗ ಮನುಷ್ಯ ನಿಂದ್ರಕ್ಕಾಗೋದಿಲ್ಲ, ವೈರಿ ನಿಂದ್ರಕ್ಕಾಗೋದಿಲ್ಲ, ಶತ್ರು ನಿಂದ್ರಕ್ಕಾಗೋದಿಲ್ಲ, ದೆವ್ವ ಪಿಶಸ್ಸಿ ಮಾಟ ಮಂತ್ರ ನಿಂದ್ರಕ್ಕಾಗೋದಿಲ್ಲ. ಯಾಕಂದ್ರೆ ನಿನ್ನ ಮುಂದೆ ದೇವರು ನಿಂತಾನ. ದೇವರಿಗೆ ಸ್ತೋತ್ರ. ದೇವರು ನಿಂತಾನೆ. ಹೆಂಗ? ಮೋಶನ ಸಂಗಡ ಇರೋ ದೇವರು ನಿನ್ನ ಸಂಗಡ ಆನ. ಅಲ್ಲೇ ಆಲ್ರೆಡಿ ಮೋಶನ ಸಂಗಡ ದೇವರಿದ್ದ. ಅದೇ ದೇವರು ನಿನ್ನ ಸಂಗಡನ. ನಿನ್ನ ಜೀವಮಾನನೆಲ್ಲ ಒಬ್ಬನು ಕೂಡ ಶತ್ರು, ವೈರಿ, ತಾಂತ್ರ, ಮಂತ್ರ, ಮಾಟ ಮಂತ್ರ ಯಾರು ನಿಂದ್ರಕ್ಕಾಗೋದಿಲ್ಲ. ಯಾಕ? ದೇವರಾನ. ಹಲ್ಲೆಲೂಯಾ. ದೇವರು ನಿನ್ನ ಜೊತೆ ಇರುವಾಗ ನಿನ್ನ ಈ ವಿರುದ್ಧ ಯಾರು ಇರೋದಿಲ್ಲ. ಯಾಕಂದ್ರೆ ಸ್ವಯಂ ದೇವರಾನ. ಮೋಶನ ಸಂಗಡ ಇರೋ ದೇವರು ನಿನ್ನ ಸಂಗಡಾನ. ನಿನ್ನ ಸಂಗಡ ಇದ್ರ ಸಲೆಗಾನ ನೀನು ಕೂಗುತ್ತಿದಿ, ನೀನು ಕರಿತಿದಿ, ನೀನು ಪ್ರಾರ್ಥನಾ ಮಾಡ್ತಿದಿ. ದೇವರು ಹೇಳಿದ ಮಾತನ್ನು ಕೇಳಿದವರಿಗೆ ದೇವರು ಅವ್ರ ಜೊತೆಗೆ ಇರ್ತಾನ. ನಾನ್ ದೇವರ ಮಾತು ಕೇಳೋದಿಲ್ಲ ಅಥವಾ ದೇವರು ನಿನ್ನ ಜೊತೆ ಇರೋದಿಲ್ಲ. ನಾನ್ ದೇವರ ಮಾತು ಕೇಳ್ತೀನಿ ಅಥವಾ ದೇವರು ನಿನ್ನ ಜೊತೆ ಇರ್ತಾನ. ನಾನ್ ದೇವರ ವಾಕ್ಯ ಓದ್ತೀನಿ ಅಥವಾ ದೇವರು ನಿನ್ನ ಜೊತೆ ಇರ್ತಾನ. ದೇವರ ಅನುಸಾರವಾಗಿ ನಾನು ನಡಿತೀನಿ ಅಥವಾ ದೇವರು ನಿನ್ನ ಜೊತೆ ಇರ್ತಾನ. ದೇವರ ವಾಕ್ಯವನ್ನು ಕೇಳಿ ದೇವರ ಪ್ರಾರ್ಥನಾದಾಗ ದೇವರ ಆತ್ಮನ ಕೂಡ ಮಾತಾಡಿ ದೇವರ ತಕ್ಕ ಅಂತ ನಡೆದವರೇ ದೇವರು ಅವರ ಜೊತೆಗೆ ಇರ್ತಾನ. ಇಲ್ಲ ಅಂತಂದ್ರೆ ಇರೋದಿಲ್ಲ. ಯಾಕಂದ್ರೆ ದೇವರು ಅವ್ರ ಮುಂದೆ ಇರಬೇಕು, ಅವ್ರ ಜೊತೆಗೆ ಇರ್ಬೇಕಂತಂದ್ರೆ ದೇವರು ಹೇಳಿದ್ದ ಮಾತನ್ನು ಕೇಳ್ತಾ ಇರಬೇಕು. ಇಲ್ಲ ಅಂತಂದ್ರೆ ದೇವರು ಕಿವಿಗೆ ಹಾಕೋದಿಲ್ಲ, ನಿನ್ನ ಮುಂದೆ ಕೂಡ ಬಿ ನಿಂದ್ರೋದಿಲ್ಲ ಅಂತ. ನಿನ್ಗ ದೇವ್ರ ಮಾತು ಕೂಡ ಬಿ ಆಡೋದಿಲ್ಲ. ಯಾಕೆ ಆಡೋದಿಲ್ಲ ಅಂತಂದ್ರೆ ದೇವರು ಹೇಳಿದ ಮಾತು ಏನೇನು ಹೇಳ್ತಾನ ಮೋಶೆಗೆ ದೇವರು ಹೇಳ್ತಾ ಇದ್ದ, ಮೋಶೆ ಕೇಳ್ತಾ ಇದ್ದ. ಅದ್ರ ಸಲಹೆ ಆತನ ಮುಂದೆ ಇದ್ದ, ಆತನ ಜೊತೆಗಿದ್ದ. ಹಲ್ಲೆಲೂಯಾ. ಅದ್ರ ಸಲಹೆಗೆ ನೀವು ಕೂಡ ಏನ್ ಮಾಡ್ಬೇಕು? ದೇವರ ಮಾತನ್ನು ಕೇಳಬೇಕು. ಹೆಂಗ ಮೋಶನ ಸಂಗಡ ಇದ್ದ ದೇವರು ನಿನ್ನ ಸಂಗಡ ಇರ್ತಾನ. ದೇವರು ನಿನ್ನ ಸಂಗಡ ಇದ್ರ ಸಲಹೆಗೆ ಇರ್ತಾನ. ದೇವರು ನಿನ್ನೊಟ್ಟಿಗೆ ಮಾತಾಡಕ ಏನು ಪ್ರಾರ್ಥನಾ ಮಾಡಿದಾಗ ಏನು ಉತ್ತರ ಕೊಡ್ತಾನ ಅದು ತಿಳ್ಕೋಬೇಕು. ಸೇವೆ ಮಾಡೋರಿಗೆ ಏನೇನು ದೇವ್ರು ಮಾತಾಡ್ತಾನ ಅದ್ರ ತಕ್ಕಂತ ಅವ್ರು ಸೇವೆ ಮಾಡ್ತಾರ. ದೇವರ ಮಾತು ಕೇಳಿಗಳು ಸೇವೆ ಮಾಡ್ತಾರ. ನಿಮ್ಮ ಜೊತೆಗೆ ಬಿ ದೇವರು ಮಾತಾಡ್ತಾನ. ನೀವು ಯಾವ ವಿಷಯಕ್ಕಾಗಿ ದೇವರು ಮಾತಾಡ್ತಾನೋ ಅದು ನೀವು ಕೇಳ್ತಾ ಇದ್ರೆ ದೇವರು ನಿನ್ನ ಜೊತೆಗಿದ್ದು ಜಯ ಕೊಡ್ತಾ ಬರ್ತಾನ. ಇಲ್ಲಾಂದ್ರೆ ದೇವರು ನಿನ್ನ ಜೊತೆ ಖಾಲಿ ನೀನ್ ನಂಬಿಕೆ ಇಟ್ಕೊಂಡಿರ್ತಿದಿ ದೇವರು ನನ್ನ ಜೊತೆ ಇಲ್ಲ, ದೇವರ ಜೊತೆ ಇರಲ್ಲ, ಖಾಲಿ ನಂಬಿಕೆ ಇರ್ತದ. ಹಲ್ಲೆಲೂಯಾ. ನಂಬಿಕೆ ಯಾಕೆ ಇರ್ತದ ಅಂತಂದ್ರೆ ನೀವು ವಿಶ್ವಾಸ ಮಾಡಿರ್ತಿದ್ದಿ, ನಂಬಿಕೆ ಇಟ್ಟಿರ್ತಿದ್ದಿ. ದೇವರು ನೀನು ಸಂಪೂರ್ಣವಾಗಿ ಅದ್ರ ದೇವರ ವಾಕ್ಯದಾಗ ಮುಳುಗಿರಬೇಕು. ದೇವರ ಆತ್ಮಲಿಂದ ತುಂಬಿರಬೇಕು. ದೇವರು ಏನೇನು ಕೇಳ್ತಾನೋ, ಯಾವ ವಿಷಯಕ್ಕಾಗಿ ಮಾತಾಡ್ತಾನೋ ಅದು ವಚನಲಿಂತ ನೀನು ಮಾತಾಡ್ತಾ ಹೋದ್ರೆ ನಿನ್ನ ಜೊತೆ ದೇವರು ಇರ್ತಾನ. ನಿನ್ನ ಮುಂದೆ ದೇವರಿರ್ತಾನ. ನಿನ್ನ ಮುಂದೆ ದೇವರಿದ್ರೆ ಸಾಕು, ನಿನ್ನ ಕೆಲ್ಸಗಳು ಜಲ್ಲಿನೇ ಆಗ್ತಾವ. ಯಾವ್ದು ಕೆಲಸ ನಿಂದಿರ್ಲಾರ್ದಂಗೆ ದೇವರು ನಿನ್ನ ಎಲ್ಲ ಎಷ್ಟು ಪೆಂಡಿಂಗ್ ಅವೆಲ್ಲ ಕೆಲಸ ದೇವರು ನೆರವೇರಿಸ್ತಾನ. ಹಲ್ಲೆಲೂಯಾ. ನಿಮ್ಮ ಜೀವನದಾಗ ಕೆಲ್ಸಗಳೇ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಈಗ ನೋಡು, ನಾನು ಯಾಕೆ ದೇವರಿಗೆ ನಂಬೀನಿ ಅಂತಂದ್ರೆ ನನ್ನ ಜೀವನದಲ್ಲಿ ಎಷ್ಟು ಕೆಲ್ಸಗಳು ಒಂದಾದ್ರೂ ಆಗದಿಲ್ಲ. ಒಂದು ಕೂಡ ನನ್ನ ಜೀವನದಲ್ಲಿ ಇದು ಕೆಲಸ ಆಗಿದೆ ಇಲ್ಲ, ಕೆಲಸ ಮಾಡಕ್ ಹೋಗ್ತಿದೆ ಅದು ಕೆಲಸ ಆಗ್ತದೇ ಇಲ್ಲ. ಒಂದು ಸಂಸಾರದಾಗಲಿ, ಒಂದು ಕೆಲ್ಸಕ್ಕೆ ಹೋಗೋದ್ರಾಗಲಿ, ಕೆಲ್ಸಕ್ಕೆ ಹೋಗಕ ಮನ್ಸು ಕೂಡ ಬಿ ಆಗ್ತದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಸಿಗ್ತಾನೇ ಇದ್ದಿದ್ದಿಲ್ಲ. ಹಲ್ಲೆಲೂಯಾ. ಯಾವ್ದು ಕೆಲಸ ಇದಾಗ್ಲಿ ಅದಾಗ್ಲಿ, ಒಂದು ಮನೆ ಕಟ್ಟೋದ್ರಾಗಲಿ, ಒಂದು ದುಡಿಮೆದ್ರಾಗಲಿ, ಒಂದು ರೊಕ್ಕದ ಬರ್ಕತ್ತಿಲ್ಲ, ಏನನ್ನ ಬಿಸ್ನೆಸ್ ಮಾಡೋದ್ರಾಗಲಿ, ಒಂದು ಡಾಕ್ಯುಮೆಂಟ್ಸ್ ದ್ರಾಗಲಿ, ಒಂದು ಇದರ ಪೇಪರ್ದಾಗಲಿ, ಒಂದು ಊರಿಗೆ ಬರೋದ್ರಾಗಲಿ, ಒಂದು ಮನೆಯಾಗಲಿ, ಎಲ್ಲ ಕೂಡ ಕೆಲಸ ಪೆಂಡಿಂಗ್ನೇ ಇರ್ತವು. ಯಾವಾಗ ನಾನು ದೇವರನ್ನ ನಂಬಿದ್ದೆ, ನನ್ನ ಜೊತೆಗೆ ದೇವರೇ ಇದ್ದ, ನನ್ನ ಕೆಲಸ ಒಂದಾದ್ರೂ ಅಡ್ಡ ತಡೆಯಲ್ಲ, ಪೂರ ಸಕ್ಸಸ್ ಮಾಡಿಲ್ಲ.
ಪೂರ ಸಕ್ಸಸ್ ಮಾಡಿದ ಒಬ್ಬ ಶತ್ರು ಕೂಡ, ಎಷ್ಟು ಮಾಟ ಮಂತ್ರ, ಎಷ್ಟು ದೆವ್ವ ಪಿಶಾಸಿಗಳು ನನಗ ತುಳಿತಾ ಇದ್ದವು, ನನ್ನ ಎಲ್ಲ ರೀತಿಲಿಂತ ನನಗೆ ಶತ್ರುಲಿಂತ ಎಲ್ಲಾ ಕಡೆಗಳಿಂತ ನನಗೆ ತುಳಿತಾ ಇದ್ರು. ದೇವರಿಗೆ ಸ್ತೋತ್ರ. ದೇವರ ನಂಬಿದ್ರೆ ಈಗ ಹುಡುಕಿದ್ರು ಬಿ ಸಿಗೋದಿಲ್ಲ ಅವ್ರು. ಯಾಕ? ಮೋಶನ ಸಂಗಡ ಇರೋ ದೇವರು ನನ್ನ ಸಂಗಡನ. ಹಲ್ಲೆಲೂಯಾ. ಯಾವ ಮಾಟ ಮಂತ್ರ ಇಲ್ಲ. ಯಾಕ? ಮೋಶನ ಸಂಗಡ ಇರೋ ದೇವರು ನನ್ನ ಸಂಗಡನ. ಹಲ್ಲೆಲೂಯಾ. ಎಲ್ಲಾದ್ರಲಿಂತ ಜಯ ಕೊಡ್ತಾನ, ಮೆಲ್ಲಾನೇ ಜಯ ಕೊಡ್ತಾನ, ಅವ್ರು ಕೊಡಕತ್ತಾನ. ಆಮೇನ್. ಹಲ್ಲೆಲೂಯಾ. ದೇವರು ಜೊತೆಗಿದ್ರೆ ಸಾಕು, ನಮಗೆ ಕೆಲಸಗಳು ಪರಮಾತ್ಮ ಮಾಡಿ ಕೊಡ್ತಾನ. ನನ್ನ ದೇವರು ನನ್ನ ಜೊತೆಗೆ ಅಂತಂದ್ರೆ ಶಾಂತಿ, ಸಮಾಧಾನ, ಪ್ರೀತಿ, ಜಯ, ನಮಗೇನ್ ಬೇಕು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಮೆಲ್ಲನೆ ನೆರವೇರಿಸ್ತಾನ. ಹಲ್ಲೆಲೂಯಾ. ಕಾರಣ ಮೋಶನ ಸಂಗಡ ಇರೋ ದೇವರು ನಿನ್ನ ಸಂಗಡನ. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಯೇಸು ಪ್ರಭು ಸ್ತೋತ್ರ. ಜೀವಮಾನದಲ್ಲೆಲ್ಲ ಒಬ್ಬನು ಮೋಶ ಸಂಗಡ ಇದ್ದ ದೇವರು ನಿನ್ನ ಸಂಗಡಲೂ ಇರುವನಂತ ಹೇಳಿದ. ಹೌದು ರಾಜ ಸ್ತೋತ್ರ. ಯೇಸು ಮಸಿಹ ಸ್ತೋತ್ರ. ಪ್ರತಿಯೊಬ್ಬರಿಗೆ ಜಯ ಸಿಗಲಿ ಸ್ವಾಮಿ. ಯಾರ್ಯಾರು ಸೋತು ಹೋದರ ಕರ್ತನೇ ಇವತ್ತೇ ಗೆಲುವು ಉಂಟಾಗಲಿ ಕರ್ತನೇ. ಜಯ ಒದಗಲಿ ಯೆಹೋವನ ನಾಮದಲ್ಲಿ. ಜಯ ಹೊಂದಿದಕ್ಕಾಗಿ ಸ್ತೋತ್ರ. ಗೆಲುವು ಹೊಂದಿದಕ್ಕಾಗಿ ಸ್ತೋತ್ರ. ಮೋಶ ಸಂಗಡದಂತ ದೇವರು ಪ್ರತಿಯೊಬ್ಬರ ಸಂಗಡಿದ್ದು ಆಶೀರ್ವಾದ ಜಯ ಸಿಗುತ್ತದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.